ನಮಸ್ಕಾರ ಎಲ್ಲರಿಗೂ. ನಾವು ಈ ಇಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 78 ಸಬ್ ಕ್ಲಾಸ್ ಎ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನ್ ಹೇಳ್ತೈತಿ ಆರ್ಟಿಕಲ್ 78 ಸಬ್ ಕ್ಲಾಸ್ ಎ ಅಂತ ಕೇಳಿದ್ರೆ, ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಯವರು ಮಾಹಿತಿ ನೀಡುವ ಕರ್ತವ್ಯ. ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಯವರು ಮಾಹಿತಿ ನೀಡುವ ಕರ್ತವ್ಯ. ಯಾವ ಮಾಹಿತಿ? ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲವು ಆಡಳಿತಕ್ಕೆ ತೆಗೆದುಕೊಂಡ ನಿರ್ಣಯಗಳು ಯಾವ್ಯಾವು, ವಾಟ್ ಆರ್ ದಿ ಡಿಸಿಷನ್ಸ್ ವೇರ್ ಟೇಕನ್ ಪ್ಲೇಸ್ ಇನ್ ದಿ ಕ್ಯಾಬಿನೆಟ್ ಅಂತೇಳಿ ತಿಳಿಸಬೇಕು. ಜೊತೆಗೆ ಲೆಜಿಸ್ಲೇಷನ್ಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಪೋಸಲ್ಗಳನ್ನು ರೆಡಿ ಮಾಡ್ಕೊಂಡಿರಿ, ಅಂದ್ರೆ ಯಾವ ಯಾವ ಕಾನೂನುಗಳನ್ನು ತೆಗೆದುಕೊಂಡು ಬರಲು ನೀವು ರೆಡಿ ಮಾಡ್ಕೊಂಡಿರಿ, ತಯಾರಿ ಮಾಡ್ಕೊಂಡಿರಿ ಅನ್ನೋದನ್ನು ಕೂಡ ರಾಷ್ಟ್ರಪತಿಗೆ ತಿಳಿಸಬೇಕು. ಯಾರು ತಿಳಿಸಬೇಕು? ಪ್ರಧಾನಮಂತ್ರಿ. ಇದು ಪ್ರಧಾನಮಂತ್ರಿಯ ಸಂವಿಧಾನಿಕ ಕರ್ತವ್ಯ. ಡಿಜನ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಟು ಇನ್ಫಾರ್ಮ್ ದಿ decisions taken by the council of ministries to the president. ರಾಷ್ಟ್ರಪತಿಗೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಮಾಹಿತಿಯನ್ನ ನೀಡುವುದು ಪ್ರಧಾನಮಂತ್ರಿಯ ಸಂವಿಧಾನಿಕ ಕರ್ತವ್ಯ. ಯು ಕ್ಯಾನಾಟ್ ವೈಲೇಟ್ ದಟ್ ಒನ್. ಅದನ್ನ ನೀವು ಉಲ್ಲಂಘನೆ ಮಾಡಲು ಬರುವುದಿಲ್ಲ, ಹೌದಾ? ಅದಾದ ನಂತರ ಇನ್ನೊಂದು ಅಧಿಕಾರವನ್ನ ರೈಟ್ ಟು ಇನ್ಫಾರ್ಮೇಶನ್ ಅನ್ನ ರಾಷ್ಟ್ರಪತಿಗೆ ಕೊಡ್ತೈತಿ. ಯಾವುದು? ಆರ್ಟಿಕಲ್ 78 ಸಬ್ ಕ್ಲಾಸ್ ಬಿ. ನಯಾಕ್ ರೈಟ್ ಟು ಇನ್ಫಾರ್ಮೇಶನ್ ರಾಷ್ಟ್ರಪತಿಗೆ ಕೊಡ್ತೈತಿ ಅಂತ ಹೇಳೋದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಆರ್ಟಿಕಲ್ 78 ಬಿ ಹಂಗೆ ಹೇಳ್ತೈತಿ ನೋಡ್ರಿ. ಪ್ರಶ್ನೆದೇನು? ಸಾಂವಿಧಾನಿಕ ಕರ್ತವ್ಯ ಪ್ರಧಾನಮಂತ್ರಿದ್ದು ಮಾಹಿತಿಯನ್ನ ನೀಡುವುದು ರಾಷ್ಟ್ರಪತಿಗೆ. ಯಾವುದರ ಬಗ್ಗೆ? ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ನಿರ್ಧಾರಗಳ ಬಗ್ಗೆ, ಹೌದಾ? ಒಂದು ವೇಳೆ ಅವ ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ರಾಷ್ಟ್ರಪತಿಯವರೇ ಮಾಹಿತಿ ಕೇಳಬಹುದು. ಅದು ಆರ್ಟಿಕಲ್ 78 ಬಿ. ಅದನ್ನ ಹೇಳೋದು ಈಗ ರೈಟ್ ಟು ಇನ್ಫಾರ್ಮೇಶನ್ ಅಂತ. ಮಾಹಿತಿ ಹಕ್ಕನ್ನ ರಾಷ್ಟ್ರಪತಿಗೆ ಕೊಡ್ತೈತಿ. ಈಗ ನಾನು ಮಾಹಿತಿ ಕೇಳಕತ್ತೀನಿ ಅಂತಂದ್ರೆ ಹಕ್ಕು ನನಗೆ ಐತಿ ಅಂದಂಗಲ್ಲ, ರೈಟ್ ಟು ಇನ್ಫಾರ್ಮೇಶನ್, ಹೌದಾ? ಇದು ಕೇವಲ ರಾಷ್ಟ್ರಪತಿಗೆ ಮಾತ್ರ ಇತ್ತು. ಅದನ್ನ ಇಡೀ ಇಂಡಿಯಾಕನ ಕಾನೂನುಗಳ ಮೂಲಕ ಜಾರಿಗೆ ತಗೊಂಡ್ಬಂದ್ರು. ಅದು ಯಾವ್ದಾ ಅಂತೇಳಿ ಈಗ ಜಸ್ಟ್ ಡಿಸ್ಕಷನ್ ಮಾಡೋಣ. ಇದನ್ನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಕೈತಿ. ಅರ್ಧಮರ್ಧ ನೋಡಿದ್ರೆ ತಿಳಿಯೋದಿಲ್ಲ. ಅದಕ್ಕೆ ಯಾರು ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ. ಏನು? ಆರ್ಟಿಕಲ್ 78 ಸಬ್ ಕ್ಲಾಸ್ ಬಿ. ಆರ್ಟಿಕಲ್ 78 ಸಬ್ ಕ್ಲಾಸ್ ಬಿ is provide a information about the right to information of the president. ಏನು? ಮಾಹಿತಿ ಹಕ್ಕು. ಯಾರ ಮಾಹಿತಿ ಹಕ್ಕು? ರಾಷ್ಟ್ರಪತಿಯ ಮಾಹಿತಿ ಹಕ್ಕಿನ ಬಗ್ಗೆ ತಿಳಿಸುತ್ತದೆ. ಯಾವುದು? ಆರ್ಟಿಕಲ್ 78 ಸಬ್ ಕ್ಲಾಸ್ ಬಿ. ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, to furnish such a information relating to administration of the affairs of the union and proposals for legislation as president may call for. ಅದೇ ನಾವೇನ್ ಹೇಳಿದ್ವಿ? ರೈಟ್ ಟು ಇನ್ಫಾರ್ಮೇಶನ್. ಪ್ರಶ್ನೆದೇನು? ಯು ಪ್ರೊವೈಡ್ ಅ ಇನ್ಫಾರ್ಮೇಶನ್. ನೀನು ಮಾಹಿತಿ ಕೊಡಬೇಕು. ನೀ ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ನಾ ಕೇಳ್ತೀನಿ, ಅದಕ್ಕಾದ್ರೂ ಮಾಹಿತಿ ಕೊಡ್ಬೇಕು. ಹೌದಲ್ಲ? ಫಸ್ಟ್ ನೀನ ಮಾಹಿತಿ ಕೊಡು. ಸರಳ ಭಾಷೆ ಒಳಗೆ ನೀ ಮಾಹಿತಿ ಕೊಡು. ಅಂದ್ರೆ ಮಾತು ಬಡಿಗೆ ಹಿಡಿಕಿತ ಮೊದಲು ಏನ್ ಮಾಡು? ಕೆಲಸ ಮಾಡು ಅಂತ. ಈಗ ನಾ ಏನ ಸರಳ ಮಾತನಾಗ ಹೇಳ್ರೆ ಕೇಳಂಗಿಲ್ಲ ಮತ್ತೆ ಹೇಳ್ರೆ, ಸರಳ ಮಾತನಾಗ ಹೇಳ್ರೆ ಕೇಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಬಡಿಗೆ ತಗೋಬೇಕು. ಈಗ ಹಂಗಿದು ಪರಿಸ್ಥಿತಿ. ಸರಳ ಮಾತನಾಗ ಪ್ರಧಾನಮಂತ್ರಿ ಅವ್ರ ಮಾಹಿತಿ ಕೊಟ್ಟರು ತೊಂದ್ರೆ ಇಲ್ಲ. ಸರಳ ಮಾತನಾಗ ಪ್ರಧಾನಮಂತ್ರಿ ಅವ್ರ ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ನಾನ ಮಾಹಿತಿ ಕೇಳ್ತೀನಿ ತೊಂಬ ಇಲ್ಲ ಅಂತಾರ ಅವ್ರು. ನೋಡ್ರಿ, ಟು ಫರ್ನಿಶ್ ಮೀನ್ಸ್ ಪ್ರೊವೈಡ್, ಒದಗಿಸಬೇಕು. ಏನು ಒದಗಿಸಬೇಕು? ಸಚ್ಚ ಇನ್ಫಾರ್ಮೇಶನ್. ಸಚ್ಚ ಇನ್ಫಾರ್ಮೇಶನ್ ಮೀನ್ಸ್ ಇಂತಹ ಮಾಹಿತಿಗಳನ್ನ, ಎಂತಹ ಮಾಹಿತಿಗಳನ್ನ? ರಾಷ್ಟ್ರಪತಿಗಳು ಕೇಳುವ ಮಾಹಿತಿಗಳನ್ನ. ಸಚ್ಚ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಅಡ್ಮಿನಿಸ್ಟ್ರೇಷನ್ ಆಫ್ ಅಫೇರ್ಸ್ ಆಫ್ ಯೂನಿಯನ್. ಕೇಂದ್ರದ ಆಡಳಿತಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ, ಕೇಂದ್ರದ ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಪ್ರೊವೈಡ್ ಮಾಡಬೇಕು. ಜೊತೆಗೆ ಪ್ರಪೋಸಲ್ಸ್ ಫಾರ್ ಲೆಜಿಸ್ಲೇಷನ್, ಶಾಸನಾತ್ಮಕವಾಗಿ ನೀವು ತೆಗೆದುಕೊಂಡಿರ್ತಕ್ಕಂಥ ಪ್ರಪೋಸಲ್ಗಳ ಬಗ್ಗೆನೂ ಕೂಡ ಮಾಹಿತಿ ನೀಡಬೇಕು. ಯಾವಾಗ? ಯಾಸ್ ದ ಪ್ರೆಸಿಡೆಂಟ್ ಮೇ ಕಾಲ್ ಫಾರ್. ರಾಷ್ಟ್ರಪತಿ ಕೇಳಿದಾಗ. ಅಂದ್ರೆ ಇದರ ಅರ್ಥ, ರಾಷ್ಟ್ರಪತಿ ಯಾವಾಗ ನಿಮಗೆ, ಯಾರಿಗೆ? ಪ್ರಧಾನಮಂತ್ರಿಗೆ ಆಡಳಿತಾತ್ಮಕಕ್ಕೆ ಸಂಬಂಧಿಸಿದಂತೆ, ಜೊತೆಗೆ ಲೆಜಿಸ್ಲೇಷನ್ಗೆ, ಶಾಸನಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಳನ್ನ ಕೇಳಿದಾಗ ಆ ಮಾಹಿತಿಯನ್ನ ಒದಗಿಸುವುದು ಪ್ರಧಾನಮಂತ್ರಿಯ ಆದ್ಯ ಕರ್ತವ್ಯ. It shall be the duty of the prime minister when the president call for the information to provide that one. That's all. ಒಂದನೇದು ನೀನಾಗೆ ಕೊಡಬೇಕು. ಎರಡನೇದು ಅವ ಯಾವಾಗ ಕೇಳ್ತಾನಲ್ಲ ಅವಾಗ ಕೊಡಬೇಕು. ಅದೇ ಹೇಳ್ತೀವಲ್ಲ, ಮನಿ ಹಿರಿಯರು ಇರ್ತಾರ. ಅವ್ರೇನ್ ಹೇಳ್ತಾರ ಅಂದ್ರೆ, ಕೆಲಸ ಅಸೈನ್ ಮಾಡಿರ್ತಾರೆ. ನೀ ನೀರ್ ಹಸಕ್ ಹೋಗ್ಲಿ, ನೀ ಕಸ ತೆಗಿಯಕ್ ಹೋಗ್ಲಿ, ನೀ ದನಗಳಿಗೆ ಮೇವ್ ಹಾಕ್ಲಿ ಅಂತೇಳಿ ಹೇಳಿರ್ತಾರ. ನೀ ಏನ್ ಕೆಲಸ ಮಾಡಿದೆ ಅಂತೇಳಿ ಸಾಯಂಕಾಲವರೆಗೆ ವರದಿ ಒಪ್ಪಿಸ್ಬೇಕು. ನೀವು ವರದಿ ಒಪ್ಪಿಸ್ಲಿಲ್ಲ ಅಂತಂದ್ರೆ ಊಟ ಟೈಮ್ ಅವ್ರ ಕರೀತಾರೆ. ಬಾರ್ಲಿ, ನಿನಗೆ ನೀರ್ ಹಸಕ್ ಹೇಳಿದ್ಲ ಏನ್ ಮಾಡಿದಿ? ನಿನಗೆ ಕಸ ತೆಗಿಯಕ್ ಹೇಳಿದ್ಲ ಏನ್ ಮಾಡಿದಿ?
ದನಗಳು ಉಸಾಬರಿ ಮಾಡೋ ತಿಳಿದಿಲ್ಲ ಏನು ಮಾಡಿದೆ ಅಂತ ಕೇಳ್ತಾರೆ, ಅವಾಗಾದ್ರೂ ನೀವು ಹೇಳ್ಬೇಕು. ಇದಿಷ್ಟ ಮತ್ತೇನು ಇಲ್ಲ. ಅರ್ಥ ಆಯ್ತಾ? ಯಾಕೆ ರೈಟ್ ಟು ಇನ್ಫಾರ್ಮೇಶನ್ ಇಟ್ರು ರಾಷ್ಟ್ರಪತಿಗೆ? ಇದು ರಾಷ್ಟ್ರಪತಿಯ ಅಧಿಕಾರ, ಇದು ಹಕ್ಕಿದು. ಏನನ್ನ ಮಾಹಿತಿಯನ್ನ ಕೇಳೋದು. ಯಾರಿಗೆ? ಪ್ರಧಾನಮಂತ್ರಿಗೆ. ನಿನ್ನ ನಾನು ಕೆಲಸಕ್ಕೆ ನೇಮಕ ಮಾಡ್ಕೊಂಡಿನ್ರಿ ಸಾಹೇಬ್ರ, ನೀವು ಏನು ಕೆಲಸ ಮಾಡಿರಿ ತಗೊಂಬರಿ ನನ್ನ ಮುಂದ ಅಂತ ಕೇಳ್ತಾರೆ ರಾಷ್ಟ್ರಪತಿ. ಅರ್ಥ ಆಯ್ತಾ? ಇದು ಅದನ್ನೇ ಹೇಳಕತ್ತದ. ಯಾವಾಗ ನೀವು ಮಾಹಿತಿಯನ್ನ ಕೊಡಲು ಅಲಭ್ಯರಾಗಿರುತ್ತಾರೋ, ಯಾವಾಗ ಪ್ರಧಾನಮಂತ್ರಿಗಳು ಮಾಹಿತಿಯನ್ನ ಕೊಡದೆ ಅಸಮರ್ಥತೆಯನ್ನು ತೋರಿಸುತ್ತಾರೋ ಅವಾಗ ರಾಷ್ಟ್ರಪತಿಗಳು ಆಕ್ಟಿವ್ ಆಗ್ತಾರೆ. ಕಾರ್ಯದಕ್ಷತೆಯನ್ನು ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ ರಾಷ್ಟ್ರಪತಿಗಳು. ರಾಜ್ಕುಮಾರ ತಗೊಂಬ ನಿಂದು ವರ್ಕ್ ಡೈರಿ ಎಲ್ಲೈತಿ ಅಂತ ಹೇಳಿ. ಮೋರರ್ಲೆಸ್ ಹಿಂಗೆ ಇರ್ತೈತಿ ಅಂತ. ತಗೊಂಬರ್ರಿ, ಏನಾಗ್ಯದ ನಿಮ್ಮ ಹಣೆ ಬರದ ಪರಿಸ್ಥಿತಿ ಏನಾಗ್ಯದ ನೋಡೋಣ, ತಗೊಂಬರ್ರಿ ಅಂತೇಳಿ. ಇದು ಇಟ್ ಶೋಸ್ ದಟ್ ದಿ ಪ್ರೆಸಿಡೆನ್ಸಿಯಲ್ ಆಕ್ಟಿವಿಸಮ್ ಅಂತೇಳಿ. ಇದು ರಾಷ್ಟ್ರಪತಿಯ ಕಾರ್ಯದಕ್ಷತೆಯನ್ನು ಹೆಚ್ಚಿಸೋದ್ರ ಬಗ್ಗೆ ಹೇಳ್ತೈತಿ. ಆಕ್ಟಿವಿಸಮ್, ಪ್ರೆಸಿಡೆನ್ಸಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ ಇದನ್ನ. ಜುಡಿಷಿಯಲ್ ಆಕ್ಟಿವಿಸಮ್ ಬೇರೆ, ಅದು ಮುಂದೆ ಬರ್ತೈತೆ, ಅದನ್ನ ಹೇಳ್ತೀನಿ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಜುಡಿಷಿಯಲ್ ಆಕ್ಟಿವಿಸಮ್ ಅಂತೇಳಿ. ಇಲ್ಲಿ ಇರೋದು ನಾವು ಪ್ರೆಸಿಡೆನ್ಸಿಯಲ್ ಆಕ್ಟಿವಿಸಮ್. ಪ್ರೆಸಿಡೆಂಟ್ ಆಸ್ಕ್ ಫಾರ್ ದಿ ಇನ್ಫಾರ್ಮೇಶನ್, ವಾಟ್ ಯು ಹ್ಯಾವ್ ಟು ಡನ್ ಅಂಡ್ ವಾಟ್ ಯು ಹ್ಯಾವ್ ಡನ್, ವಾಟ್ ಯು ಹ್ಯಾವ್ ಗೋಯಿಂಗ್ ಟು ಡನ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರಿ ಅಂತ. ಈಗ ನೀವು ಏನ್ ಮಾಡಿರಿ, ಏನ್ ಮಾಡ್ಬೇಕು ಅನ್ಕೊಂಡಿರಿ, ಏನ್ ಮಾಡೋರದಿರಿ, ಅದ್ರ ಬಗ್ಗೆ ಮಾಹಿತಿ ಕೊಟ್ರಪ್ಪ ಅಂತ ಕೇಳ್ತಾರೆ ಅವರು ರಾಷ್ಟ್ರಪತಿಗಳು. ಯು ಕೆನಾಟ್ ಅವಾಯ್ಡ್ ದಟ್ ಬಿಕಾಸ್ ಆಫ್ ವಾಟ್? ದಟ್ ಈಸ್ ದ ರೈಟ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಟು ದಿ ಪ್ರೆಸಿಡೆಂಟ್, ಅಂಡ್ ದಟ್ ಈಸ್ ಅ ಡ್ಯೂಟಿ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಟು ಪ್ರೊವೈಡ್ ದಟ್ ಇನ್ಫಾರ್ಮೇಶನ್ ಟು ದಿ ಪ್ರೆಸಿಡೆಂಟ್. ಮಾಹಿತಿಯನ್ನ ಕೇಳೋ ಹಕ್ಕು ರಾಷ್ಟ್ರಪತಿಗೆ ಇದೆ, ಮತ್ತು ಅದು ಆದ್ಯ ಕರ್ತವ್ಯವೂ ಕೂಡ ಹೌದು. ಯಾರದ್ದು? ಪ್ರಧಾನಮಂತ್ರಿದ್ದು. ಯಾವುದನ್ನ? ಮಾಹಿತಿಯನ್ನ ಒದಗಿಸುವುದನ್ನ. ಯು ಕೆನಾಟ್ ಅವಾಯ್ಡ್ ದಟ್ ಬಿಕಾಸ್ ಆಫ್ ವಾಟ್? ದಟ್ ಇಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಅದು ಸಂವಿಧಾನಕ ಕರ್ತವ್ಯವಾಗಿರೋದ್ರಿಂದ ನೀನು ಅದನ್ನ ಉಲ್ಲಂಘನೆ ಮಾಡಲು ಬರುವುದಿಲ್ಲ. ಯಾರು ಹೇಳ್ತೈತಿ ಇದನ್ನ? ಪ್ರಧಾನಮಂತ್ರಿಗೆ ಹೇಳ್ತೈತಿ. ನೆನಪಲ್ಲಿ ಇರ್ಬೇಕು. ಇಟ್ ಶೋಸ್ ದಟ್ ರೈಟ್ ಟು ಇನ್ಫಾರ್ಮೇಶನ್ ಆಫ್ ದಿ ಪ್ರೆಸಿಡೆಂಟ್ ಅಂಡ್ ಪ್ರೆಸಿಡೆನ್ಸಿಯಲ್ ಆಕ್ಟಿವಿಸಮ್. ಈ ಕಲಂ ಆರ್ಟಿಕಲ್ 78 ಸಬ್ ಬಿ ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಯ ಮಾಹಿತಿ ಹಕ್ಕಿನ ಬಗ್ಗೆ ಹೇಳ್ತೈತಿ, ಜೊತೆಗೆ ರಾಷ್ಟ್ರಪತಿಯ ಕಾರ್ಯದಕ್ಷತೆಯ ಬಗ್ಗೆನೂ ಹೇಳ್ತೈತಿ. ಇವ್ರು ಏನ್ ಮಾಡಿರೋನು ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಂತಂದ್ರೆ ನಾರ ಕೇಳೋಣ ಅಂತ ಹೇಳಿ. ಬಿಕಾಸ್ ಆಫ್ ವಾಟ್? ಹಿ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಹಿ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್. ಸಾಂವಿಧಾನಿಕವಾಗಿ ಆತ ರಾಷ್ಟ್ರದ ಮುಖ್ಯಸ್ಥ, ಜೊತೆಗೆ ಕಾರ್ಯಾಂಗದ ಮುಖ್ಯಸ್ಥ. ಹಿ ಈಸ್ ಅನ್ ಪ್ರೆಸಿಡೆಂಟ್ ಆಫ್ ದಿ ಎಕ್ಸಿಕ್ಯೂಟಿವ್. ಹಿ ಈಸ್ ದಿ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್, ಯೂನಿಯನ್ ಎಕ್ಸಿಕ್ಯೂಟಿವ್. ಹೀಗಾಗಿ ಆತ ಕಾರ್ಯಾಂಗದ ಮುಖ್ಯಸ್ಥರಾಗಿರೋದ್ರಿಂದ ಕಾರ್ಯಾಂಗದ ಸದಸ್ಯರು ಏನೇನು ಕೆಲಸ ಮಾಡ್ಯಾರ, ನಿರ್ಣಯವನ್ನ ತೆಗೆದುಕೊಂಡಾರ, ಅದನ್ನೆಲ್ಲ ತಿಳಿದುಕೊಳ್ಳುವ ಅಧಿಕಾರ, ಹಕ್ಕು ಆತನಿಗಿದ್ದೇ ಇದೆ. ಯು ಶಾಲ್ ನಾಟ್ ಕರ್ಟೇಲ್ ದಟ್ ರೈಟ್ ಆಫ್ ದಿ ಪ್ರೆಸಿಡೆಂಟ್ ಬೈ ಡಿನೈಯಿಂಗ್ ದಿ ಇನ್ಫಾರ್ಮೇಶನ್. ಮಾಹಿತಿಯನ್ನ ಕೊಡದೆ ಆ ರಾಷ್ಟ್ರಪತಿಯ ಅಧಿಕಾರವನ್ನ ನೀವು ಡಿನೈನ್ ಮಾಡಕ್ ಬರೋದಿಲ್ಲ. ಯು ಶಾಲ್ compulsory provide that information regarding administration and proposal for legislation. What is the decisions you may taken? ನೀವು ಈಗಾಗಲೇ ಯಾವ ನಿರ್ಧಾರಗಳನ್ನು ಕೈಗೊಂಡಿದ್ದೀರಿ ಅದರ ಬಗ್ಗೆ ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ಕೊಡಲೇಬೇಕು. ಇದು ಆರ್ಟಿಕಲ್ 78 ಸಬ್ ಬಿ ಹೇಳ್ತೈತಿ. ಹೌದಾ? ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 78 ಸಬ್ ಸಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.